ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಫುಡ್ಡು ಆಹಾರನ ತಿಂದರೆ ಮಗುವಿನ ಬೆಳವಣಿಗೆ ಚೆನ್ನಾಗುತ್ತೆ ಮತ್ತು ಅದರದ ರಕ್ತ ಹೆಚ್ಚಾಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇ ಫುಡ್ ಬಂದು ದಾಳಿಂಬೆ ಹಣ್ಣು. ನೀವು ಹಳ್ಳಿಲಿರೋರಾಗಿರ್ಬೋದು, ಎಲ್ಲಿರೋರಾದರೂ ಆಗಿರ್ಬೋದು, ನೀವು ದಿನಕ್ಕೊಂದು ದಾಳಿಂಬೆ ಹಣ್ಣನ್ನು ಸೇವಿಸ್ತಾ ಬನ್ನಿ. ಇದು ತುಂಬಾ ಒಳ್ಳೆಯದು. ನೆಕ್ಸ್ಟು ರಾಗಿ ಯಾರಿಗೆ ಸಿಗಲ್ಲ ಹೇಳಿ, ಇಂಥ ಹಳ್ಳಿಲಿರೋರಿಗೂ ಕೂಡ ರಾಗಿ ಸಿಕ್ಕೇ ಸಿಗುತ್ತೆ ಅಲ್ವಾ. ರಾಗಿಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೀವು ಪ್ರೆಗ್ನೆನ್ಸಿಲಿದ್ದೀರ ಅಂದರೆ ರಾಗಿಯನ್ನು ರೊಟ್ಟಿ ಮಾಡಿಕೊಂಡು, ದೋಸೆ ಇಲ್ಲ ಮುದ್ದೆ ಮಾಡಿಕೊಂಡಾದ್ರೂ ಖಂಡಿತ ತಿನ್ನಿ. ರಾಗಿಯನ್ನು ತಿನ್ನೋದ್ರಿಂದ ನಿಮ್ಮ ಮಗುವಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಹಳದಿ ಹಾಲು. ನೀವೆಲ್ಲರೂ ಅಂದ್ಕೊಂಡಿರ್ತೀರ ಕೇಸರಿ ಹಾಲು ಕುಡಿದ್ರೆ ಮಾತ್ರ ಮಗು ಗುಂಡಾಗಿ ಚೆನ್ನಾಗಿ ಹುಟ್ಟೋದು ಅಂತ ಹೇಳಿ. ಅದು ಸೈಂಟಿಫಿಕಲ್ ಕೂಡ ಇಲ್ಲ. ಒಂದು ಎನರ್ಜಿಗೋಸ್ಕರ ಮತ್ತು ಇಮ್ಯುನಿಟಿ ಬೂಸ್ಟ್ಗೋಸ್ಕರ ಮಾತ್ರ ಇದನ್ನು ಕುಡಿಬೇಕಾಗುತ್ತೆ. ನೀವು ಹಾಲನ್ನ ಸೇವಿಸ್ತಾ ಬಂದರೆ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ನಿಮ್ಮ ಮಗುಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದು ಪಚ್ಚ ಬಾಳೆಹಣ್ಣು. ನೀವು 3 ಮಂತ್ಸ್ ಒಳಗಡೆ ಇದ್ದೀರಿ ಅಂದರೆ ಏಲಕ್ಕಿ ಬಾಳೆಹಣ್ಣು ತಿನ್ನಿ. 3 ಮಂತ್ಸ್ ಮೇಲ್ಗಡೆ ಇದ್ದೀರಿ ಅಂದರೆ ಪಚ್ಚ ಬಾಳೆಹಣ್ಣು ತಿನ್ನಿ. ಬಾಳೆಹಣ್ಣನ್ನು ನೀವು ದಿನಕ್ಕೊಂದು ತಿಂತಾ ಬಂದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ವೆಜಿಟೇಬಲ್ಸ್ನ ಪ್ರೆಗ್ನೆನ್ಸಿ ಇರೋರು ಚೆನ್ನಾಗಿ ತಿನ್ನಬೇಕು. ತರಕಾರಿಗಳಲ್ಲಿ ನುಗ್ಗೆಕಾಯಿ ಮತ್ತು ಹಾಗಲಕಾಯಿನ 3 ಮಂತ್ಸ್ ಒಳಗಡೆ ಇರೋರು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. 3 ಮಂತ್ಸ್ ಮೇಲ್ಗಡೆ ಇದ್ದೀರಿ ಅಂದರೆ ಎಲ್ಲ ತರಕಾರಿಗಳನ್ನು ನೀವು ದಿನನಿತ್ಯ ತಿಂತಾ ಬಂದರೆ ನಿಮ್ಮ ಮಗುವಿಗೆ ಎಲ್ಲ ರೀತಿಯ ಪೋಷಕಾಂಶಗಳು, ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಸಿಗುತ್ತೆ. ನೆಕ್ಸ್ಟು ಧಾನ್ಯಗಳು. ಎಲ್ಲ ರೀತಿಯ ಧಾನ್ಯಗಳನ್ನು ತಿಂತಾ ಬರ್ರಿ. ನಿಮಗೆ ಯಾವ ಧಾನ್ಯ ಸಿಗುತ್ತೋ, ನಿಮಗೆ ಯಾವ ಅವೈಲೇಬಲ್ ಇರುತ್ತೋ ಎಲ್ಲನೂ ತಿಂತಾ ಬಂದರೆ ನಿಮ್ಮ ಮಗುವಿಗೆ ಅತಿ ಹೆಚ್ಚು ಪೋಷಕಾಂಶಗಳು ಇದರಿಂದ ದೊರೆಯುತ್ತೆ. ನೆಕ್ಸ್ಟು ಬ್ರೋಕೊಲಿ. ಇದನ್ನು ನೋಡಿದರೆ ಅನಿಸುತ್ತೆ ಇದನ್ನು ಫಾರಿನರ್ ಇರೋರೇ ತಿನ್ನೋದು ಹಾಗೆ ಹೀಗೆ ಅಂತ ಅನಿಸುತ್ತೆ. ಇದು ಕೂಡ ಸಿಗುವಂಥವ್ರು ಇದೇನೂ ಅಲ್ಲ. ಇದು ಗ್ರೀನ್ ಎಲೆಕೋಸು, ಹಸಿರು ಎಲೆಕೋಸು ಅಂತಾರೆ. ನೀವು ಕೂಡ ಇದನ್ನು ತಿನ್ನಿ, ಏನೂ ಆಗೋಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟು ಮೀಟು. ನೀವು ಮಾಂಸ ತಿನ್ನಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ನೀವು ಮಾಂಸ ತಿನ್ನೋರಾಗಿದ್ದರೆ ನೀವು ಕುರಿ ಮಾಂಸ ಆಗಿರ್ಬೋದು, ಮೇಕೆ ಮಾಂಸವನ್ನು ಆಗಿರ್ಬೋದು ಚೆನ್ನಾಗಿ ತಿನ್ನಿ. ಇದರಿಂದ ನಿಮಗೂ ಒಳ್ಳೆಯದು ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಿಟಿಲೆಲ್ಲ ಬೇಸಿಗೆ ಟೈಮಲ್ಲಿ ಎಳ್ನೀರು ಸಿಗೋದೇ ಕಷ್ಟ. ಆದರೆ ಹಳ್ಳಿ ಕಡೆ ಆಗಿದ್ದರೆ ನಿಮಗೆ ಯಾವಾಗಲೂ ಎಳ್ನೀರು ಸಿಗುತ್ತೆ. ನೀವು ಎಳ್ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿಗೂ ತಂಪಾಗಿರುತ್ತೆ ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ನೀರನ್ನ ಕಡಿಮೆ ಕುಡಿಯೋರಾಗಿದ್ದರೆ ನೀವು ಎಳ್ನೀರು, ಮಜ್ಜಿಗೆನ ಈ ರೀತಿ ಕುಡಿದ್ರೆ, ಇವುಗಳನ್ನು ಚೆನ್ನಾಗಿ ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಾದಾಮಿ ಸಿಗಲ್ಲ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ಎಲ್ಲ ಕಡೆ ಕಡಿಮೆ ರೇಟ್ಗೆ ಬಾದಾಮಿ ಸಿಗ್ತಾ ಇದೆ. ಪ್ರತಿದಿನ 2-3 ಬಾದಾಮಿನ ನೆನೆಸಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಮಗುವಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಫಿಶ್ ತಿನ್ನೋರಂತೂ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಫಿಶ್ ಸಾಂಬಾರಾಗಿರ್ಬೋದು, ಫಿಶ್ ಫ್ರೈ ಆಗಿರ್ಬೋದು, ನೀವು ಇದನ್ನು ತಿನ್ನೋದ್ರಿಂದ ನಿಮ್ಮ ಮಗುವಿನ ಬುದ್ಧಿಶಕ್ತಿ ಕೂಡ ತುಂಬ ಚುರುಕಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಆ್ಯಪಲ್ ಯಾರಿಗೆಲ್ಲ ಸಿಗಲ್ಲ ಹೇಳಿ. ಡೈಲಿ ನೀವು ತಿಂಡಿ ಆದಮೇಲೆ ಅಥವಾ ಊಟ ಆದಮೇಲೆ ಡೈಲಿ ಒಂದೊಂದು ಆ್ಯಪಲ್ ತಿಂತಾ ಬನ್ನಿ. ಇದರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಹೇಳಿರುವಂಥ ಎಲ್ಲ ಫುಡ್ಡು ಆರೋಗ್ಯಕರ ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.